ನಮಸ್ಕಾರ, ನಾನು ನಿಮ್ಮ ಫಿಟ್ ಕಂಡಿಗ ರಘು ಮಾತಾಡ್ತಿರೋದು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಹೋಮ್ ವರ್ಕೌಟ್. ಈ ವರ್ಕೌಟು ಆ್ಯಕ್ಚುಲಾಗಿ ಎಲ್ಲ ವರ್ಕೌಟ್ಗಿಂತ ಡಿಫ್ರೆಂಟ್ ಇರುತ್ತೆ. ಏನಕ್ಕೆ ಅಂತಂದರೆ ಇದು ಸ್ಟೆಬಿಲಿಟಿ ವರ್ಕೌಟ್. ಹಲವಾರು ಜನಕ್ಕೆ ಎಸ್ಪೆಷಲಿ ಒಂದು ಸ್ವಲ್ಪ 35-40 ಕ್ರಾಸ್ ಆಗ್ತಿದ್ದಂಗೆನೇ ಸ್ವಲ್ಪ ನೀ ಪೇನ್ ಆಗಿರ್ಬೋದು, ಆ್ಯಂಕಲ್ ಪೇನ್ ಆಗಿರ್ಬೋದು, ಹಿಪ್ಸ್ ಪೇನ್ ಆಗಿರ್ಬೋದು, ಬ್ಯಾಕ್ ಪೇನ್ ಎಲ್ಲನೂ ಬರ್ತಿರುತ್ತೆ. ಸೊ ಅಂಥವ್ರು ಈ ಪರ್ಟಿಕ್ಯುಲರ್ ಎಕ್ಸಸೈಸ್ನ ಆ್ಯಕ್ಚುಲಾಗಿ ಅಂದರೆ ಸ್ಟ್ರೆಂಥನಿಂಗ್ ಮಸಲ್ ಮೇಲೆ ಸ್ಟ್ರೆಂಥನ್ ಕ್ರಿಯೇಟ್ ಮಾಡೋದಲ್ಲದೆ ಲೈಟಿಗೆ ಒಂದು ಸ್ವಲ್ಪ ಜಾಯಿಂಟಲ್ಲಿ ಕೂಡ ಸ್ಟ್ರೈನ್ ಕ್ರಿಯೇಟ್ ಮಾಡೋದ್ರಿಂದ ಅದು ರಿಕವರಿ ಆಗಿ ನಿಮ್ಮ ಜಾಯಿಂಟ್ ಪೇನ್ ಏನಾದ್ರು ಲೈಟ್ ಆಗಿತ್ತು ಅಂತಂದರೆ ಅದರಿಂದ ಓವರ್ಕಮ್ ಕೂಡ ಮಾಡ್ಬೋದು. ಅಂದರೆ ಸಿಂಪಲ್ ಆಗೇನೆ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಮಾಡೋಂಥ ಒಂದಷ್ಟು ಎಕ್ಸಸೈಸಸ್, ಅದಾದಮೇಲೆ ಒಂದು ಸ್ವಲ್ಪ ಹೋಲ್ಡ್ಸ್ ಕೂಡ ಮಾಡ್ತೀವಿ. ಏನಕ್ಕಂತಂದರೆ ಜಾಯಿಂಟ್ ಮೇಲೆ ಒಂದು ಸ್ವಲ್ಪ ಟೆನ್ಷನ್ ಕೂಡ ಬಿಡಬೇಕು, ಸೊ ದಟ್ ಇಟ್ ರಿಕವರ್ಸ್. ಅದರಂಥ ಮಸಲ್ ಏನೇನು ಅದ್ರ ಸರೌಂಡಿಂಗ್ ಇದೆ ಅದ್ರ ಕೂಡ ಟೆನ್ಷನ್ ಕ್ರಿಯೇಟ್ ಆಗಿ ಅದು ಕೂಡ ಸ್ಟ್ರೆಂತ್ ಗೇನ್ ಮಾಡೋದಕ್ಕೆ 5 ಸಿಂಪಲ್ ಎಕ್ಸಸೈಸಸ್ನ ಇವತ್ತು ತೊಗೊಂಬಂದಿದ್ದೀನಿ. ಫಾಲೋ ಅಲಾಂಗ್ ಇರುತ್ತೆ, ನನ್ನ ಜೊತೆನೇ ನೀವು ಮಾಡ್ಬೋದು. 12 ನಿಮಿಷದಲ್ಲಿ ವರ್ಕೌಟ್ ಏನೇ ಆರಾಮಾಗೇನೆ ಮುಗ್ದೋಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಆಸ್ ಆಲ್ವೇಸ್ ನನ್ನ ಹತ್ರ ಆಲ್ರೆಡಿ ಟೈಮರ್ ಸೆಟ್ ಆಗಿದೆ. ಯು ನೀಡ್ ನಾಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಸಿಂಪಲ್ ಆಗೇನೆ ನೀವು ವಾರ್ಮ್ ಅಪ್ ಮಾಡಿ ಲೈಟಿಗೆ ಒಂದು ಸ್ವಲ್ಪ ಜಾಗಿಂಗ್ ಮಾಡಿ, ಜಾಯಿಂಟ್ ರೊಟೇಷನ್ಸ್ ಎಲ್ಲ ಮಾಡಿ ಯು ಕ್ಯಾನ್ ಗೆಟ್ ಸ್ಟಾರ್ಟೆಡ್. ಏನಕ್ಕೆ ಅಂತಂದರೆ ಜಾಯಿಂಟ್ ರೊಟೇಷನ್ಸ್ ಮಾಡಿಲ್ಲ ಅಂತಂದರೆ ಸ್ವಲ್ಪ ಇಂಜುರಿ ಚಾನ್ಸಸ್ ಇರುತ್ತೆ. ಇದರೊಳಗಡೆ ಸ್ಪೆಸಿಫಿಕ್ ಆಗಿ ನಾವು ಒಂದು ಸ್ವಲ್ಪ ಹೋಲ್ಡ್ಸ್ ಮಾಡ್ತಿರೋ ಕಾರಣದಿಂದ ಇನ್ನೂ ಸ್ವಲ್ಪ ಪೇಯ್ನ್ ಜಾಸ್ತಿ ಆಗ್ತಿರೋ ಥರ ಅನ್ನಿಸ್ಬೋದು. ಅದೊಂದು ಕಾರಣಕ್ಕೋಸ್ಕರನೇ ಚೆನ್ನಾಗಿ ವಾರ್ಮ್ ಅಪ್ ಮಾಡಿ, ವಾಕಿಂಗ್ ಮಾಡಿ, ಲೈಟಿಗೆ ಒಂದು ಸ್ವಲ್ಪ ಸ್ಪಾಟ್ ಜಾಗ್ ಮಾಡಿ, ಜಾಯಿಂಟ್ ರೊಟೇಷನ್ಸ್ ಎಲ್ಲ ಮಾಡಿ, ಮಸಲ್ಸ್ ಎಲ್ಲ ಸ್ಟ್ರೆಚ್ ಮಾಡಿ ಯು ಕ್ಯಾನ್ ಗೆಟ್ ಸ್ಟಾರ್ಟೆಡ್. ಸೊ ನನ್ನ ಹತ್ರ ಟೈಮರ್ ಆಲ್ರೆಡಿ ಸೆಟ್ ಆಗಿದೆ. 5 ಡಿಫ್ರೆಂಟ್ ಎಕ್ಸಸೈಸಸ್ಗೆ 10 ಸೆಟ್ಸ್ ಮಾಡಿದ್ದೀನಿ ನಾನು. 1 ನಿಮಿಷ ಮಾಡೋಣ ಸ್ಲೋ ಆ್ಯಂಡ್ ಸ್ಟಡಿಯಾಗಿ. ಓಕೆ, ಅದಾದಮೇಲೆ 15 ಸೆಕೆಂಡ್ಸ್ ನಮ್ಮ ಜಂಪ್ ಆ್ಯಕ್ಚುಲಾಗಿ ನೆಕ್ಸ್ಟ್ ಎಕ್ಸಸೈಸ್ಗೆ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ಟಾರ್ಟಿಂಗ್ ಇನ್ 5, 4, 3, 2, 1. ಮೊದಲನೇ ಎಕ್ಸಸೈಸ್ ಸ್ಕ್ವಾಟ್ ಆ್ಯಂಡ್ ಆಲ್ಟರ್ನೇಟ್ ಹೈ ನೀಸ್. ಸ್ಕ್ವಾಟ್ ಆ್ಯಂಡ್ ಲೆಫ್ಟ್ಗೆ ಶಿಫ್ಟ್ ಆಗಿ 1, 2, 3 ಹೋಲ್ಡ್. ಅಗೇನ್ ಗೋ ಬ್ಯಾಕ್ ಟು ಸ್ಕ್ವಾಟ್. ನೌ ಟು ದ ರೈಟ್ 1, 2, 3 hold. Again go back to squat, deep squat, come back slowly and again do it 1, 2, 3 hold. Squat na easy ಆಗಿ ಮಾಡಿ, ಸ್ಲೋ ಆ್ಯಂಡ್ ಸ್ಟಡಿ. ಆಮೇಲೆ ವಾಪಸ್ 1, 2, 3. ನೀವು ಅದನ್ನೇ ಸೈಡಿಂದ ನೋಡಿರಿ ಅಂತಂದರೆ ಲೈಟ್ ಹಿಪ್ಸ್ನ ಪುಷ್ ಮಾಡಿ, ನೀಸ್ನ ಸಾಫ್ಟಾಗಿ ಕೆಳಗಡೆ ಮಾಡಿ, ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿ. ಅದಾದ ನಂತರ ಒಂದು ಕಾಲ ಮೇಲೆ ನಿಂತ್ಕೊಳ್ಳಿ, ಸ್ಟ್ರೈಟಾಗಿ 1, 2, 3 ಗೋ ಬ್ಯಾಕ್ ಸ್ಕ್ವಾಟ್. ಅದೇನೇನೆ 1, 2, 3. ಐಡಿಯಾ ಏನು ಅಂತಂದರೆ ಸಿಂಗಲ್ ಲೆಗ್ ಒಳಗಡೆ ಒಂದು ಸ್ಟೆಬಿಲಿಟಿ ಕ್ರಿಯೇಟ್ ಮಾಡೋದು. ಮಿಸ್ ಆಗಿ ಏನಾದರೂ ಹಿಂಗೆ ಹೋಗ್ತಿದ್ರಿ ಅಂತಂದರೆ ಯು ಶುಡ್ ಬಿ ಏಬಲ್ ಟು ಹೋಲ್ಡ್. ಆ ಲೆಗ್ಸಲ್ಲಿ ಸ್ಟ್ರೆಂತ್ ಏನಾದರೂ ಇತ್ತು ಅಂತಂದರೆ, ಸ್ಟೆಬಿಲಿಟಿ ಇತ್ತು ಅಂತಂದರೆ, ಯಾರೋ ಪುಷ್ ಮಾಡಿದ್ರು ಅಂದರೂ ಕೂಡ ಮಿಸ್ ಆಗಿ ಯು ಶುಡ್ ಬಿ ಏಬಲ್ ಟು ಹೋಲ್ಡ್ ಲೈಕ್ ದಿಸ್. ಸಿಂಪಲ್ ಗೋ ಬ್ಯಾಕ್ 1, 2, 3 ಹೋಲ್ಡ್. ಗೋ ಬ್ಯಾಕ್ ಆ್ಯಂಡ್ 1, 2, 3 ಹೋಲ್ಡ್. ನಮ್ಮ ಎರಡನೇ ಎಕ್ಸಸೈಸ್ ಏನಿದೆ ಅಲ್ಲ, ಅಮೇಝಿಂಗ್ ಎಕ್ಸಸೈಸ್. ಓಕೆ, ಸೊ ಇದರ ವೇರಿಯೇಷನ್ಸ್ ಕೂಡ ನಾನು ತಿಳಿಸ್ಕೊಡ್ತೀನಿ. ಸಿಂಪಲ್ ಆಗಿ ಏನು ಅಂತಂದರೆ ಸಿಂಗಲ್ ಲೆಗ್ ಡೆಡ್ ಲಿಫ್ಟ್. ಓಕೆ, ನಾರ್ಮಲ್ ಆಗಿ ಈ ರೀತಿ ಮಾಡ್ತಿರಲ್ಲ ಆ ಥರ ಅಲ್ಲ. ದಿಸ್ ಇಸ್ ಕೆಟಲ್ ಬೆಲ್ ಸಿಂಗಲ್ ಲೆಗ್ ಡೆಡ್ ಲಿಫ್ಟ್ ಥರ ವಿತೌಟ್ ದ ಕೆಟಲ್ ಬೆಲ್. ಓಕೆ, ಒಂದು ಕಾಲು ಮೇಲೆತ್ತಿ. ಓಕೆ, ಸಿಂಪಲ್ ಹೋಲ್ಡ್, ಗೋ ಡೌನ್, ಫಾರ್ವರ್ಡ್ ಟಚ್ ಆ್ಯಂಡ್ ಕಮ್ ಬ್ಯಾಕ್. ಸಿಂಪಲ್. ಇವಾಗ ಆಲ್ಟರ್ನೇಟ್ ಲೆಗ್, ಹೈ ನೀ, ಗೋ ಡೌನ್, ಟಚ್ ಆ್ಯಂಡ್ ಕಮ್ ಬ್ಯಾಕ್. ನಾನು ಮುಂಚೆನೇ ಹೇಳ್ದಂಗೆ ಆದಷ್ಟು ಸ್ಟೆಬಿಲಿಟಿ ಡ್ರಿಲ್ಸ್ ಇರುತ್ತೆ. ಸೊ ನೀವು ನೋಡ್ತಿದ್ದೀರಾ ಪ್ರಾಪರಾಗಿ ಅಂತಂದರೆ ಹೈ ನೀ ಮಾಡಿ, ನಿಮಗೆ ಫುಲ್ ಟಚ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಯು ಕ್ಯಾನ್ ಗೋ, ಎಲ್ಲಾಗುತ್ತೋ ಲೈಟಿಗೆ ಒಂದು ಸ್ವಲ್ಪ ಬೆಂಡ್ ಮಾಡಿ ಆ್ಯಂಡ್ ಯು ಕ್ಯಾನ್ ಕಮ್ ಬ್ಯಾಕ್. ಓಕೆ, ಹೈ ನೀ, ಸ್ಲೋ ಆ್ಯಂಡ್ ಸ್ಟಡಿ ಆ್ಯಂಡ್ ಕಮ್ ಬ್ಯಾಕ್. ಬಟ್ ಆ್ಯಕ್ಚುಲಾಗಿ ನಿಮ್ಗೆ ಮಾಡೋದಕ್ಕಾಗ್ತಿದೆ, ತುಂಬ ಸ್ಟ್ರೆಂತ್ ಇದೆ, ಸ್ಟೆಬಿಲಿಟಿ ಕೂಡ ಇದೆ ಅಂದರೆ ಹೈ ನೀ, ಗೋ, ಸ್ಟ್ರೈಟ್ ಲೆಗ್ಸ್, ಕಮ್ ಬ್ಯಾಕ್, ಹೈ ನೀ, ಗೋ, ಸ್ಟ್ರೈಟ್ ಲೆಗ್ಸ್ ಆ್ಯಂಡ್ ಕಮ್ ಬ್ಯಾಕ್. ನಿಮ್ಮ ನೀ ಸ್ಟೆಬಿಲಿಟಿ ಮೇಲೆ ತುಂಬಾ ಒಳ್ಳೆ ಟಾಸ್ಕ್ ಥರ ವರ್ಕ್ ಆಗುತ್ತಿದ್ದು. ಯು ಕ್ಯಾನ್ ಸ್ಲೋಲಿ ಡೂ ದಿಸ್. ಎಷ್ಟು ಸ್ಲೋ ಆಗಿ ಮಾಡ್ತೀರಾ ಅಷ್ಟು ತುಂಬಾ ಒಳ್ಳೆಯದು. ಇನಿಷಿಯಲ್ ಆಗಿ ಮಾಡ್ತಿರೋ ಟೈಮ್ ಒಳಗಡೆ ವಾಬಲ್ ಆಗ್ಬೋದು, ಸೈಡ್ಗೆ ಹೋಗ್ಬೋದು, ಸ್ಟೆಬಿಲಿಟಿ ಇಲ್ಲದೇ ಇರೋ ಥರ ಅನ್ನಿಸ್ಬೋದು. ಬಟ್ ಐ ವುಡ್ ಸೇ ಅದನ್ನು ಕಂಟಿನ್ಯೂಯಸ್ ಆಗಿ ನೀವು ಮಾಡ್ತಾ ಬಂದ್ರಿ ಅಂತಂದರೆ ಯು ವಿಲ್ ಬಿ ಏಬಲ್ ಟು ಆ್ಯಕ್ಚುಲಿ ಬಿಲ್ಡ್ ಸ್ಟ್ರೆಂತ್. ಹಿಪ್ಸಲ್ಲಿ ಕೂಡ ಸ್ಟ್ರೆಂತ್ ಬರುತ್ತೆ. ಅದಾದ ನಂತರ ನಿಮ್ಮ ನೀಸ್ ಏನಿದೆ ಅಲ್ಲ ಅದರಲ್ಲಿ ಅಮೇಝಿಂಗ್ ಆಗಿ ಸ್ಟೆಬಿಲಿಟಿ ಕ್ರಿಯೇಟ್ ಆಗುತ್ತೆ. ಮೂರನೇ ಎಕ್ಸಸೈಸ್ ಪ್ಲ್ಯಾಂಕ್ಸ್ ವಿತ್ ಆಲ್ಟರ್ನೇಟ್ ಹ್ಯಾಂಡ್ ಸ್ವಿಚಸ್. 3 ಸೆಕೆಂಡ್ಸ್ ಹೋಲ್ಡ್. ಅಂದರೆ 1, 2, 3 ಕಮ್ ಬ್ಯಾಕ್, 1, 2, 3 ಕಮ್ ಬ್ಯಾಕ್, 1, 2, 3 ಕಮ್ ಬ್ಯಾಕ್, 1, 2, 3 ಕಮ್ ಬ್ಯಾಕ್. ಇದನ್ನು ಸ್ಪೆಸಿಫಿಕ್ ಆಗಿ ಏನಕ್ಕೆ ಆ್ಯಡ್ ಮಾಡಿದ್ದೀನಿ ಅಂತಂದರೆ ಹಲವಾರು ಜನ ಮಹಿಳೆಯರು ಶೋಲ್ಡರ್ ಪೇಯ್ನ್ ಇದೆ ಲೈಟಿಗೆ ಅಂತೆಲ್ಲ ಹೇಳ್ತಾರೆ. ಸೊ ಅದೊಂದು ಕಾರಣಕ್ಕೋಸ್ಕರನೇ ನೀವು ಯಾವಾಗ ಕೈನ ಕ್ಲೋಸ್ ಇಟ್ಕೊಳ್ಳಿ. ಓಕೆ, ಕ್ಲೋಸ್ ಇಟ್ಕೊಂಡು 1, 2, 3 1, 2, 3. ಅಕಸ್ಮಾತ್ 3 ಆಗ್ತಿಲ್ಲ ಅಂದರೆ ಯು ಕ್ಯಾನ್ ಸ್ಟಾರ್ಟ್ ವಿತ್ 2. 1, 2, 1, 2. ಬೇಕಂದರೆ ನೀವು ಇಲ್ಲೂ ಕೂಡ 2 ಸೆಕೆಂಡ್ಸ್ ಕೌಂಟ್ ಮಾಡೋದು. 1, 2, 1, 2,
1 2 ಆ್ಯಂಡ್ ಅಗೇನ್ 1 2. ಸಿಂಪಲ್ ಆಗಿ ಮೇಯ್ನ್ ಏನು ಅಂದರೆ ನಿಮ್ಮ ಈ ಎಲ್ಬೋ ನಿಮ್ಮ ಶೋಲ್ಡರ್ ಮೇಲೆ ಲೈಟಿಗೆ ಒಂದು ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಆಗೋದ್ರಿಂದ ಆ ಸರೌಂಡಿಂಗಲ್ಲಿ ಇರೋಂಥ ಮಸಲ್ ಗ್ರೂಪ್ಸ್ ಎಲ್ಲನೂ ಪ್ರಾಪರಾಗಿ ವರ್ಕ್ ಆಗಿ ಒಂದು ಸ್ಟೆಬಿಲಿಟಿ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅಷ್ಟೇನೆ. ಲಾಸ್ಟ್ 7 ಸೆಕೆಂಡ್ಸ್ ಈಸಿ. 1 2 3 ಕಮ್ ಬ್ಯಾಕ್. 1 2 3 1 2 3. ಓಕೆ, ಸೊ ಈ ಪರ್ಟಿಕ್ಯುಲರ್ ಎಕ್ಸಸೈಸ್ ಎಲ್ಲನೂ ನಿಮ್ಮ ಮನೆಯಲ್ಲಿ ಯಾರ ಹತ್ರ ಕೂಡ ಮಾಡಿಸ್ಬೋದು. ನಾನು ಹೇಳ್ದಂಗೆ 35+ ಇದ್ರು ಅಂತಂದರೆ ಅವ್ರು ಆರಾಮಾಗೇನೆ ಮಾಡ್ಬೋದು. ಇಟ್ ಹೆಲ್ಪ್ ಅ ಲಾಟ್. ಓಕೆ, ಸೊ ನಮ್ಮ ನೆಕ್ಸ್ಟ್ ಎಕ್ಸಸೈಸ್ ಬಂದು ಸೈಡ್ ಶಫಲ್ ವಿತ್ ಹೈ ನೀಸ್, ಸ್ಲೋ ಆ್ಯಂಡ್ ಸ್ಟಡಿ. ಫಸ್ಟು ಸುಮೋ ಸ್ಕ್ವಾಟಿಗೆ ಹೋಗಿ ಶಫಲ್, ಸ್ಲೈಡ್, ಹೈ ನೀ. ಓಕೆ, ಸೇಮ್ ಒಂದೇ ಕಾಲಲ್ಲಿ ಕೆಳಗೆ ಬನ್ನಿ, ಶಫಲ್ ಆ್ಯಂಡ್ ಹೈ ನೀ. ಸೂಪರ್. ಕೆಳಗಡೆ ಹೋಗ್ತಾ ಒಂದೇ ಕಾಲಲ್ಲಿ ಶಫಲ್ ಆ್ಯಂಡ್ ಹೈ ನೀ. ಓಕೆ, ಸ್ಲೋ ಆಗಿ ಒಂದೇ ಮೂಮೆಂಟು, ಒಂದು ವೇವ್ ಥರ ಸ್ಲೋ ಆ್ಯಂಡ್ ಕಮ್ ಬ್ಯಾಕ್, ಹೋಲ್ಡ್, ಸ್ಲೋ ಆ್ಯಂಡ್ ಕಮ್ ಬ್ಯಾಕ್. ಇದನ್ನು ನಿಮಗೆ ಮಾಡೋದಕ್ಕಾಗ್ತಿಲ್ಲ, ನಂಗೆ ತುಂಬ ಕೆಳಗೆ ಹೋಗೋಕ್ಕಾಗ್ತಿಲ್ಲ ಅಂದರೆ ಎಷ್ಟಾಗುತ್ತೆ ಅಷ್ಟು ಮಾಡಿ. ಯು ಕ್ಯಾನ್ ಸ್ಲೋಲಿ ಹೈ ನೀ, ಎಷ್ಟಾಗುತ್ತೆ ಅಷ್ಟು ಜಸ್ಟ್ ಸ್ವಿಚ್ ಆ್ಯಂಡ್ ಕಮ್ ಬ್ಯಾಕ್. ಇದನ್ನು ಮಾಡಿದ್ರು ಓಕೆ. ಸ್ವಿಚ್ ಆ್ಯಂಡ್ ಕಮ್ ಬ್ಯಾಕ್, ಸ್ವಿಚ್ ಹೈ ನೀ, ಸ್ವಿಚ್ ಹೈ ನೀ. ನಿಮಗೆ ಎಷ್ಟು ನೀ ಸ್ಟ್ರೆಂತ್ ಚೆನ್ನಾಗಿದೆ ಅಂತಂದರೆ ಹೈ ನೀ, ಗೋ ಸ್ಲೋ, ಸಿಂಗಲ್ ಲೆಗ್ ಆ್ಯಂಡ್ ಸ್ವಿಚ್ ಆ್ಯಂಡ್ ಕಮ್ ಬ್ಯಾಕ್. ಮತ್ತು ಸ್ವಿಚ್ ಆ್ಯಂಡ್ ಕಮ್ ಬ್ಯಾಕ್ ಅಂದರೆ ಕೆಳಗಡೆ ಹೋಗಿ ಯು ಕ್ಯಾನ್ ಕಮ್ ಬ್ಯಾಕ್ ಅಪ್, ಮತ್ತು ಯು ಕ್ಯಾನ್ ಡೂ ದಿಸ್. ಇಲ್ಲ ಅಂತಂದರೆ ನಾನು ಹೇಳ್ದಂಗೆ ಹೈ ನೀ ಟು ಡೈರೆಕ್ಟ್ ಸ್ವಿಚ್, ಹೈ ನೀ ಟು ಡೈರೆಕ್ಟ್ ಸ್ವಿಚ್, ಹೈ ನೀ. ಸಿಂಪಲ್ ಆಸ್ ದ್ಯಾಟ್. ನಮ್ಮ ಲಾಸ್ಟ್ ಎಕ್ಸಸೈಸ್ ಆಬ್ವಿಯಸ್ಲಿ ಹಿಪ್ಗೆಲ್ಲ ತುಂಬಾ ಚೆನ್ನಾಗಿ ಟ್ರೈನ್ ಆಗ್ತಿದೆ. ನಮ್ಮ ಲೋವರ್ ಬ್ಯಾಕ್ಗೆ ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ ಕೂಡ ಕ್ರಿಯೇಟ್ ಮಾಡಬೇಕಾಗಿರೋದ್ರಿಂದ ನಮ್ಮ ಗ್ಲೂಟ್ ಬ್ರಿಡ್ಜಸ್ ವಿತ್ ಸಿಂಗಲ್ ಲೆಗ್ ಎಕ್ಸ್ಟೆನ್ಷನ್ ಮಾಡ್ತಿದ್ವಿ. ಬಟ್ ದಿಸ್ ಇಸ್ ಅ ಕಿಕ್, ಹೈ ಕಿಕ್ಸ್. ಓಕೆ, 1 2 3 ಕಮ್ ಬ್ಯಾಕ್. ಅದರ್ ಲೆಗ್ 1 2 3 ಕಮ್ ಬ್ಯಾಕ್. 1 2 3 ಕಮ್ ಬ್ಯಾಕ್. ಟೋಸ್ನ ಎಕ್ಸ್ಟೆಂಡ್ ಮಾಡಿ. 1 2 3 ಕಮ್ ಬ್ಯಾಕ್. 1 2 3 ಕಮ್ ಬ್ಯಾಕ್. ಇದನ್ನು ಮಾಡ್ತಿರೋಂಥ ಟೈಮ್ ಒಳಗಡೆ ನಿಮ್ಮ ಈ ಹ್ಯಾಮ್ಸ್ಟ್ರಿಂಗ್ ಹತ್ರ ಎಲ್ಲ ಪ್ರಾಪರಾಗಿ ಟೆನ್ಷನ್ ಕ್ರಿಯೇಟ್ ಆಗ್ತಿರುತ್ತೆ ಕೆಳಗಡೆ ಇರೋಂಥ ಕಾಲಲ್ಲಿ ಇಲ್ಲಿ. ಓಕೆ, ಸೊ ವಿಚ್ ಇಸ್ ರಿಯಲಿ ಗುಡ್. ಸೊ ಅದನ್ನು ಕಂಟಿನ್ಯೂ ಮಾಡ್ತಾ 3 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 1 2 3 can come back. 1 2 3 come back. Slow again. 1 2 3 hold, come back. 1 2 3 hold, come back. 1 2 3 hold, come back. Last one. 1 2 3 hold and come back. Okay, simple. ಸೊ ಇದು ಬಂದು ನಮ್ಮ 1 ರೌಂಡ್. ಓಕೆ, ಸೊ ಇದೇ ರೀತಿ ಇನ್ನೊಂದು ರೌಂಡ್ ಮಾಡೋಣ, ಸಿಂಪಲ್, ಸ್ಲೋ ಆ್ಯಂಡ್ ಸ್ಟಡಿಯಾಗಿ. ಇವಾಗ ನಿಮ್ಮ ಕಂಫರ್ಟಬಲ್ ರೇಂಜ್ ಏನಿದೆ ಅಲ್ಲ, ಅದು ನಿಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಅದ್ರ ಪ್ರಕಾರನೇ ಮಾಡೋಣ. ಸೊ ಲೆಟ್ಸ್ ಡೂ ಸ್ಕ್ವಾಟ್, ಸ್ಕ್ವಾಟ್ ಆ್ಯಂಡ್ ಹೈ ನೀ ಆನ್ ದ ಲೆಫ್ಟ್, ಸ್ಕ್ವಾಟ್ ಆ್ಯಂಡ್ ಹೈ ನೀ ಆನ್ ದ ರೈಟ್, ಸ್ಕ್ವಾಟ್ ಆ್ಯಂಡ್ ಹೈ ನೀ ಆನ್ ದ ಲೆಫ್ಟ್. 1 2 3 ಮತ್ತು ಸ್ಕ್ವಾಟ್ 1 2 3, ಸ್ಕ್ವಾಟ್ ಅಗೇನ್ 1 2 3. ಸಿಂಪಲ್. ಸ್ಕ್ವಾಟ್ 1 2 3. ಎಷ್ಟು ಸ್ಮೂತಾಗಿ ಮಾಡ್ತೀರಲ್ಲ ಅಷ್ಟು ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಜಾಯಿಂಟ್ ಮೇಲೆ ಆ್ಯಕ್ಚುಲಾಗಿ ಟ್ರೈನ್ ಮಾಡೋದಕ್ಕೋಸ್ಕರನೇ. ಓಕೆ, ಸ್ಪೆಸಿಫಿಕ್ ಜಾಯಿಂಟ್ ರಿಲೇಟೆಡ್ ವರ್ಕೌಟ್ಸ್ ಇಲ್ಲ, ಬಟ್ ನೀವು ಈ ರೀತಿ ಸ್ಲೋ ಆಗಿ ಜಾಯಿಂಟ್ ಮೇಲೆ ಟೆನ್ಷನ್ ಕ್ರಿಯೇಟ್ ಮಾಡೋದ್ರಿಂದ ನಿಮ್ಮ ಜಾಯಿಂಟ್ ಹತ್ರ ಸರೌಂಡಿಂಗ್ ಮಸಲ್ ಗ್ರೂಪ್ಸ್ ಏನಿರುತ್ತೆ ಅದೆಲ್ಲನೂ ಟ್ರೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಲೈಟಿಗೆ ಒಂದು ಸ್ವಲ್ಪ ಇನ್ಫ್ಲಮೇಷನ್ ಕ್ರಿಯೇಟ್ ಆಗುತ್ತೆ, ಬಾಡಿ ಅದನ್ನು ರಿಕವರಿ ಮಾಡೋದಕ್ಕೆ ಸೆಲ್ಸ್ ಎಲ್ಲನೂ ಪುಷ್ ಮಾಡುತ್ತೆ, ಆ್ಯಂಡ್ ದೆನ್ ಯು ವಿಲ್ ಹ್ಯಾವ್ ಮೋರ್ ಸ್ಟ್ರೆಂತ್ ಇನ್ ಯುವರ್ ಲೆಗ್ಸ್. ಓಕೆ, ಸೊ ಸ್ಲೋ ಆ್ಯಂಡ್ ಸ್ಟಡಿ. 1 2 3 1 2 3. ಸೊ ಓಕೆ, ಮೇನ್ ಇದನ್ನೇ ನೀವು ಬೇರೆ ನೋಡಿದ್ರೆ ಯೋಗ ಅಲ್ಲಿ ಕೂಡ ಲೈಟ್ಗೆ ಟೆನ್ಷನ್ ಕ್ರಿಯೇಟ್ ಮಾಡ್ತಾ, ಮಸಲ್ನ ಸ್ಟ್ರೆಚ್ ಮಾಡ್ತಾ, ಮಸಲ್ನ ಟೆನ್ಷನ್ ಕ್ರಿಯೇಟ್ ಮಾಡ್ತಾ ಯೋಗ ಅಲ್ಲಿ ಕೂಡ ಅದೇ ರೀತಿ ಜಾಯಿಂಟ್ಸ್ನ ಕೂಡ ಟ್ರೈನ್ ಮಾಡ್ತಾರೆ. ಸೊ ಓಕೆ, ಸೊ ನಮ್ಮ ನೆಕ್ಸ್ಟ್ ಎಕ್ಸಸೈಸ್ ಸಿಂಗಲ್ ಲೆಗ್ ಡೆಡ್ ಲಿಫ್ಟ್ಸ್. ಸಿಂಪಲ್. ಹೈ ನೀ, ಗೋ ಸ್ಲೋ. 1 2 3 and come back. Other leg, high knee. 1 2 3 and come back. Simple. High knee. 1 2 3 come back. High knee. And 1 2 3 come back. Okay, straight ಇಂದ ನೋಡಿದ್ರಿ ಅಂದರೆ ಹೈ ನೀ, ಹೋಲ್ಡ್, ಸ್ಲೋ ಆಗಿ ಮುಂದೆ ಮೂವ್ ಆಗಿ, ಓಕೆ, ಟಚ್ ಆ್ಯಂಡ್ ಯು ಕ್ಯಾನ್ ಕಮ್ ಬ್ಯಾಕ್. ಮತ್ತು ಹೈ ನೀ, ಸ್ಲೋ ಆಗಿ ಹಿಂದೆ ಮೂವ್ ಆಗಿ,
ಟಚ್ ಆ್ಯಂಡ್ ಕಮ್ ಬ್ಯಾಕ್. ಇದನ್ನು ಫುಲ್ ಮಾಡಬೇಕು ಅಂತ ಏನಿಲ್ಲ, ಆ್ಯಕ್ಚುಲಾಗಿ ನಿಮ್ಗೆ ಎಷ್ಟಾಗುತ್ತೋ ಹೈನಿ ಮಾಡಿ ಹೋಲ್ಡ್ ಮಾಡಿ, ಸ್ಲೋ ಆಗಿ ಇಷ್ಟ ಆದರೆ ಯು ಕ್ಯಾನ್ ಹೋಲ್ಡ್. ಮೇನ್ ಏನು ಅಂದರೆ ಈ ಲೆಗ್ಗಲ್ಲಿ ಸ್ಟೆಬಿಲಿಟಿ ಕ್ರಿಯೇಟ್ ಆಗಬೇಕು. ಓಕೆ, ಸೊ ಆ್ಯಂಡ್ ಯು ಕ್ಯಾನ್ ಕಮ್ ಬ್ಯಾಕ್. ಅದೇ ರೀತಿ ಹೈನಿ ಎಷ್ಟಾಗುತ್ತೆ ಅಷ್ಟು ಮಾಡಿ ಆ್ಯಂಡ್ ಯು ಕ್ಯಾನ್ ಕಮ್ ಬ್ಯಾಕ್. ಫುಲ್ ಆಗ್ತಿತ್ತು ಅಂದರೆ ಯು ಕ್ಯಾನ್ ಗೋ ಟಚ್, ಕಮ್ ಬ್ಯಾಕ್, ಹೈನಿ, ಟಚ್ ಆ್ಯಂಡ್ ಕಮ್ ಬ್ಯಾಕ್. ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಓಕೆ, ಸೊ ನಮ್ಮ ನೆಕ್ಸ್ಟ್ ಎಕ್ಸಸೈಸ್ ಎಲ್ಬೋ ಮತ್ತು ಲೈಟ್ ಒಂದು ಸ್ವಲ್ಪ ಶೋಲ್ಡರ್. ಒಬ್ವಿಯಸ್ಲಿ ನಮ್ಮ ಅಪ್ಪರ್ ಟ್ರ್ಯಾಪ್ಸ್ ಹತ್ರ ಇರೋಂಥ ಸರ್ವೈಕಲ್ ಏನಿದೆ ಅದೆಲ್ಲದಕ್ಕೂ ಟೆನ್ಷನ್ ಕ್ರಿಯೇಟ್ ಆಗುತ್ತೆ, ವಿಚ್ ಇಸ್ ರಿಯಲಿ ಗುಡ್. ಒನ್ ಪ್ಲ್ಯಾಂಕ್ ಸ್ವಿಚಸ್, ಆಲ್ಟರ್ನೇಟ್ ಹ್ಯಾಂಡ್ಸ್. ಓಕೆ, ಸ್ಲೋ ಆಗಿ 1 2 3, 1 2 3, 1 2 3, 1 2 3. ನಾರ್ಮಲ್ ಬ್ರೀದಿಂಗ್ ಇಟ್ಕೊಳ್ಳಿ. ಹಿಪ್ಸ್ನ ಕೆಳಗಡೆ ತೊಗೊಂಬರೋ ಥರ ಮಾಡಬೇಡಿ, ನಾರ್ಮಲಾಗಿ ಇಟ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಇನ್ ಕೇಸ್ ನಿಮ್ಗೆ ಏನಾದ್ರು ಪೇಯ್ನ್ ಆಗ್ತಿತ್ತು ಬ್ಯಾಕ್ ಅಂತಂದರೆ ಲೈಟ್ ಹಿಪ್ಸ್ನ ಮೇಲೆ ತೊಗೊಂಡೋಗಿ ಯಾವತ್ತು ಕೆಳಗಡೆ ತೊಗೊಂಬರಕ್ಕೆ ಹೋಗ್ಬಿಡಿ. ಹೋಲ್ಡ್ 1 2 3, 1 2 3, ಅಗೇನ್ 1 2 3, 1 2 3, 1 2 3, 1 2 3. ಕೋರ್ನ ಆದಷ್ಟು ಟೈಟಾಗಿ ಇಟ್ಕೊಳ್ಳಿ. 1 2 3, 1 2 3. ಅಕಸ್ಮಾತ್ ನೀವು ತುಂಬ ವೈಡ್ ಇಟ್ಕೊಂಡು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿರೋ ಯೂಶಲಾಗಿ ಏನಾಗುತ್ತೆ ಸೈಡ್ ಹಿಂಗೆಲ್ಲ ಹೋಗ್ತೀವಿ, ಅದ್ರ ಬದಲು ಕೈನ ಹತ್ರ ತೊಗೊಂಬನ್ನಿ. ಇಟ್ ಮೇಕ್ಸ್ ಇಟ್ ಈಸಿಯರ್. ಓಕೆ, 1 2 3, 1 2 3, 1 2 3 ಆ್ಯಂಡ್ 1 2 3. ಓಕೆ, ಸೊ ಲಾಸ್ಟ್ ಎಕ್ಸಸೈಸಸ್ ಸಿಂಪಲ್. ಓಕೆ, ಶಫಲ್ ಆ್ಯಂಡ್ ಹೈನಿ. ನಾನು ಮುಂಚೆನೇ ಹೇಳ್ದಂಗೆ ಸ್ಮೂದಾಗಿ ಮೇಲಿಂದ ಕೆಳಗಡೆ ಹೋಗಿ ವಾಪಸ್ ಮೇಲೆ ಬರೋದು, ಮತ್ತು ಅಗೇನ್ ಯು ಡೂ ದ್ಯಾಟ್. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ಸುಮೋ. ಶಫಲ್ ಆ್ಯಂಡ್ ಹೈನಿ, ಅಗೇನ್ ಶಫಲ್ ಆ್ಯಂಡ್ ಹೈನಿ. ಓಕೆ, ಸ್ಲೈಡ್ ಹೈನಿ, ಸ್ಲೋ, ಸ್ಲೈಡ್ ಹೈನಿ. ಓಕೆ, ಸ್ಲೈಡ್ ಹೈನಿ, ಸ್ಲೈಡ್ ಹೈನಿ, ಸ್ಲೈಡ್ ಹೈನಿ. ಓಕೆ, ಸಿಂಪಲ್. ಸ್ಲೈಡ್ ಹೈನಿ and hold 1 2 3. Come on, slide 1 2 3, slide 1 2 3. ಇದನ್ನ ಹಾಕಿಲ್ಲ ಅಂತ ಅಂದರೆ ಡೈರೆಕ್ಟ್ ಸ್ವಿಚ್ ಆ್ಯಂಡ್ ಹೈನಿ 1 2 3, ಸ್ವಿಚ್ 1 2 3, ಲೈಕ್ ಸ್ವಿಚ್ 1 2 3, ಸ್ವಿಚ್ 1 2 3, ಸ್ವಿಚ್ 1 2 3. ಇಲ್ಲಾಂದರೆ ಸ್ಲೋ ಹೈನಿ, ಸ್ಲೋ ಹೈನಿ, ಸ್ಲೋ ಹೈನಿ, ಸ್ಲೋ ಹೈನಿ. ಸಿಂಪಲ್ ಆ್ಯಸ್ ದ್ಯಾಟ್. ಅಂದರೆ ನೀ ಮೇಲೆ ಲ್ಯಾಟ್ರಲ್ ಆಗಿ ಕೂಡ ಸ್ವಲ್ಪ ಟೆನ್ಷನ್ ಬೀಳ್ತು ಅಂತಂದರೆ ಟ್ರೈನ್ ಆಗುತ್ತೆ. ಓಕೆ, ಸೊ ನಾವು ಯಾವಾಗಲೂ ಲೀನಿಯರ್ ಮೂವ್ಮೆಂಟೇ ಮಾಡ್ತಿರಲ್ಲ, ಸಡನ್ನಾಗಿ ಈ ರೀತಿನೂ ಮೂವ್ ಮಾಡ್ತಿರ್ತೀವಿ. ಅದೊಂದು ಕಾರಣಕ್ಕೋಸ್ಕರನೇ ಆಲ್ ಆಫ್ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಮ್ಮ ಲಾಸ್ಟ್ ಎಕ್ಸಸೈಸ್ ಗ್ಲೂಟ್ ಬ್ರಿಡ್ಜ್ ವಿತ್ ಲೆಗ್ ಟು ದ ಸೀಲಿಂಗ್ಸ್. 1 2 3, ಕಮ್ ಬ್ಯಾಕ್. 1 2 3, hold, simple. 1 2 3, come back. 1 2 3, hold. 1 2 3, come back. 1 2 3, easy. 1 2 3, yes. 1 2 3, 1 2 3, and 1 2 3. ಜಸ್ಟ್ ಗ್ಲೂಟ್ಸ್ನ ಟೈಟ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾವುದು ಲೆಗ್ ಕೆಳಗಡೆ ಇರುತ್ತೆ ಅದರದ್ದು ಒಬ್ವಿಯಸ್ಲಿ ಮೇಲಿರೋ ಅಂಥದ್ದನ್ನು ನೀವು ಟೈಟ್ ಮಾಡೋದಕ್ಕಾಗಲ್ಲ, ಏನಕ್ಕಂದರೆ ಎಕ್ಸ್ಟೆನ್ಷನ್ ಫ್ಲೆಕ್ಷನ್ ಪೋಸಲ್ಲಿದೆ. ಓಕೆ, ಬಟ್ ನೀ ಎಕ್ಸ್ಟೆನ್ಷನ್. ಸೊ 1 2 3, 1 2 3 ಆ್ಯಂಡ್ ದಟ್ಸ್ ಇಟ್. ಸಿಂಪಲ್ ಎಕ್ಸಸೈಸ್ ಬಟ್ ಎಫೆಕ್ಟಿವ್ ಅಂತೂ ನಿಜವಾಗ್ಲೂ ಅನಿಸುತ್ತೆ. ಸೊ ನೀವು ಇದನ್ನ ಮಾಡಿ ಕೂಡ ಇನ್ನೂ ಚೆನ್ನಾಗಿ ಅನಿಸ್ತಿದೆ ಅಂತಂದರೆ ಯು ಕ್ಯಾನ್ ಡೂ 1 more ರೌಂಡ್. ಬಟ್ ನಾನೇನು ಹೇಳೋದು ಅಂತಂದರೆ 2 ರೌಂಡ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ನೀವು ಆದಷ್ಟು ಸ್ಲೋ ಮಾಡಿದಷ್ಟು ತುಂಬಾ ಹೆಲ್ಪ್ ಆಗುತ್ತೆ. ಏನಕ್ಕಂದರೆ ಮೇಯ್ನಾಗಿ ಜಾಯಿಂಟ್ ಮೇಲೆ ಲೈಟ್ ಟೆನ್ಷನ್. ಸೊ ನನ್ನ ACL ರಿಕವರಿ ಕೂಡ ನಾನು ಇದೇ ರೀತಿಯೇ ಮಾಡ್ಕೊಂಡಿದ್ದು. ಎಲ್ಲರೂ ಅದೇ ರೀತಿಯೇ ಮಾಡೋದು. ಲೈಟಿಗೆ ಒಂದು ಸ್ವಲ್ಪ ಜಾಯಿಂಟ್ ಮೇಲೆ ಟೆನ್ಷನ್ ಆಗ್ತಾರೆ. ಸರೌಂಡಿಂಗಲ್ಲಿರೋಂಥ ಮಸಲ್ ಗ್ರೂಪ್ಸ್ ಏನಿರುತ್ತೆ ಅದೆಲ್ಲ ರಿಕವರಿ ಆಗೋಕ್ಕೆ ಸ್ಟ್ರೆಂತ್ನ ಗೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ಯುವರ್ ಜಾಯಿಂಟ್ ಬಿಕಮ್ಸ್ ಇವನ್ ಮೋರ್ ಹೆಲ್ತಿಯರ್. ಸಿಂಪಲ್. ಓಕೆ, ಸೊ ಯಾವಾಗ ನಾವು ಅದ್ರ ಮೇಲೆ ವರ್ಕೇ ಮಾಡ್ತಿಲ್ಲ ಅಂತಂದರೆ ಆಬ್ವಿಯಸ್ಲಿ ವೀಕ್ ಆಗ್ತಾ ಹೋಗ್ತಿರುತ್ತೆ. ಸೊ ಈ ರೀತಿ ಸಿಂಪಲ್ ಎಕ್ಸಸೈಸ್ ಎಲ್ಲ ಮಾಡ್ಕೊಂಬಂದ್ರಿ ಅಂತಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ 5 ಎಕ್ಸಸೈಸ್ ಸಿಂಪಲ್ಲಾಗಿ ಡೆಮಾನ್ಸ್ಟ್ರೇಟ್ ಮಾಡಿರೋ ಥರನೇ 5 ಡಿಫ್ರೆಂಟ್ ಎಕ್ಸಸೈಸಸ್ 12 ನಿಮಿಷದೊಳಗಡೆ 2 ರೌಂಡು
12 ನಿಮಿಷದಲ್ಲಿ ನಿಮ್ಮ ವರ್ಕೌಟ್ ಆಗಿರುತ್ತೆ. ಜಸ್ಟ್ ಫಾರ್ ಅ ಚೇಂಜ್ ಸಿಂಪಲಾಗಿ ಮಾಡೋಕ್ಕೆ ಮೂಡಿಲ್ಲ ಅಂತಂದರೆ ದಿಸ್ ಇಸ್ ದ ಎಕ್ಸಸೈಸ್. ಸ್ಲೋ ಆ್ಯಂಡ್ ಸ್ಟಡಿ, ಜಾಯಿಂಟ್ ಮೇಲೆ ಒಂದು ಸ್ವಲ್ಪ ಸ್ಟ್ರೆಂಥನಿಂಗ್ಗೋಸ್ಕರ, ಸ್ಟೆಬಿಲಿಟಿಗೋಸ್ಕರ ಪ್ರಾಪರಾಗಿ 5 ಡಿಫ್ರೆಂಟ್ ಎಕ್ಸಸೈಸ್ನ ಡಿಸೈನ್ ಮಾಡಿದ್ದೀನಿ. ಹೋಪ್ಫುಲಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನಿಮ್ಮ ಮನೇಲಿ ಯಾರಾದರೂ ಸ್ವಲ್ಪ ಏಜ್ ಆಗಿರೋರು ವರ್ಕೌಟ್ ಮಾಡಬೇಕಂತ ಅಂದ್ಕೊಂಡಿರೋರು ಇದ್ದರು, ಇಲ್ಲಾಂದರೆ ಯಾರು ವರ್ಕೌಟ್ ಮಾಡ್ತಿರೋ ಗೊತ್ತಿದ್ರು ಅಂತಂದರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅದಾದ ತಕ್ಷಣವೇ ಓಕೆ ಯಂಗಾಗಿರೋರು ಮಾಡಬಾರ್ದು ಅಂತ ಅಲ್ಲ, ಯಂಗಾಗಿರೋರು ಕೂಡ ಮಾಡಿದ್ರೆ ನಿಮಗೂ ಕೂಡ ನಿಮ್ಮ ಫಿಟ್ನೆಸ್ ಟೆಸ್ಟ್ ಗೊತ್ತಾಗುತ್ತೆ. ಸೊ ಎಲ್ಲಿದ್ದೀವಿ ನಾವು, ಆ್ಯಕ್ಚುಲಾಗಿ ಜಾಯಿಂಟ್ ಪೇಯ್ನ್ ಬರ್ತಿದೆಯಾ, ನೀ ಪೇಯ್ನ್ ಬರ್ತಿದೆಯಾ ಅಂತೆಲ್ಲ ಗೊತ್ತಾಗುತ್ತೆ. ಸೊ ನೀವು ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ನೌ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ಫಿಟ್ ಕನ್ನಡಿಗ ರಘು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಎಪಿಸೋಡ್, ಬಾಯ್.